ಗೊತ್ತಾಯ್ತು, ಈಗ ಕ್ಯಾಪ್ಚರ್ ಆಗಿದೆ, ಪ್ರತಿ ಒಂದು ಮೂಮೆಂಟ್ ಕ್ಯಾಪ್ಚರ್ ಆಗಿದೆ. ಇದೀಗ ಬಂದ ಸುದ್ದಿ, ಇದೆಲ್ಲ ಹಳೆ ಓಲ್ಡ್ ಸ್ಟೈಲ್, ನ್ಯೂ ಸ್ಟೈಲ್ ದಿಸ್ ಇಸ್. ಅದು ಬೈದು ಹಾಕ್ಸ್ಬೇಕು. ನಮಸ್ತೆ ಎಲ್ಲರೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಾಲು ಮಾಡ್ತಾ ತಿಮ್ಮಕ್ಕನವರು ಇಷ್ಟು ಸಾಲು ಮರ ನೆಡ್ಬೇಕಾದ್ರೆ ತೆಂಗಿರೋ ಮರ ತಗೊಂಡು ಲಾಸ್ಟ್ ಟೈಮ್ ಪಾಪ ಅವ್ರು ಹೇಳಿದ್ರು ನಿಮ್ಮ ತೋರಿಸಿ ಔಟ್ಫಿಟ್ ಚೆಕ್ ಮಾಡಿ ಇವಾಗ ಪ್ಲೀಸ್. ಚಪ್ಪಲಿ ಹೊಡಿರಿ ಹೊಸ ಜೋಕು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ವೇತಾ ಅವರಷ್ಟೇ, ನಾಚ್ಕೋತವ್ರು. ಹಾಯ್ ಮಾಡಿ ನೀಟಾಗೆ. ಫಸ್ಟ್ ಆಫ್ ಆಲ್ ನಾನು ಇವತ್ತು ಲೇಟಾಗಿತ್ತು ಅಂತ ಲೇಟಾಗೇ ಇದ್ದೆ. ಲೇಟ್ ಆಗ್ಬಿಟ್ಟು ನಾವು 8 ಗಂಟೆಗೆ ಇರೋಣ ಅಂದ್ಕೊಂಡಿತ್ತಾನೆ. 8 ಗಂಟೆಗೆ ಇರೋಣ ಅಂದ್ಕೊಂಡು 8:45 ಬಂದ್ವಿ. ಬಟ್ ಸ್ಟಿಲ್ ಇನ್ನೂ ಹಾಫ್ ಆನ್ ಅವರ್ ಆಗತ್ತಂತೆ ನಮ್ಮ ಕ್ಲೈಂಟ್ ರೀಚ್ ಆಗೋಕ್ಕೆ. ಇನ್ನೊಂದು ಅರ್ಧ ಗಂಟೆ ಎಕ್ಸ್ಟ್ರಾ ನಿದ್ದೆ ಇದ್ದರೆ ಚೆನ್ನಾಗಿರ್ತೈತೆ. ಯಾಕಂದರೆ ನಂಗೆ ಒಂದು ವಾರದಿಂದ ತಲೆನೋವೇ ಬಿಡ್ತಾಯಿಲ್ಲ. ನನಗೂ ತಲೆನೋವಿಗೆ ಏನೋ ನಂಟಿರಬೇಕು, ಮೇ ಬಿ ಅದು ನನ್ನ ಬಿಟ್ಟು ಹೋಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾವು ಐ ವಾಂಟ್ ಮೇಕ್ ಯು ನಿಮ್ಗೊಬ್ಬರು ಪರ್ಸನ್ನ ಮೀಟ್ ಮಾಡಿಸ್ಬೇಕು. ಇಲ್ಲೇ ತುಂಬ ಸ್ಪೆಷಲ್ ಅವ್ರು ನನಗೆ. ನೀವು ಡೈರೆಕ್ಟಾಗಿ ಯಾರೂ ನೋಡಿರಲ್ಲ, ಬಟ್ ತೋರಿಸ್ತೀನಿ. ಅವ್ರು ಯಾರನ್ನ ಮೀಟ್ ಮಾಡ್ತಾರೆ ಬೆಳಗ್ಗೆ ಇಲ್ಲಿ ಯಾರೂ ಇಲ್ಲ, ಖಾಲಿ ಹೊಡಿತದೆ ಅಂತ ನೋಡ್ತಾ ಇದ್ದಾರೆ. ನೋಡಿ, ಇವರು ನಮ್ಮ ಸೆಕೆಂಡ್ ಫ್ರೆಂಡ್. ಬೆಳಗ್ಗೆ ಹಾಯ್ ಮಾಡೋದು ಬಂದ್ಯಾರ ನನಗೋಸ್ಕರ. ಹೆಂಗೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ? ಇವರು ನಮ್ಮನ್ನ ಬೇಗ ಕರೆಸಿದ್ದು ಬೇಜಾರಿಲ್ಲ, ನನಗೆ ಹಾಫ್ ಆನ್ ಅವರ್ ನಿದ್ದೆ ಎಕ್ಸ್ಟ್ರಾ ಬೇಕಿತ್ತು ಅನ್ನೋದೊಂಚೂರು ಇದಾಯಿತು. ಮೇ ಬಿ ಇನ್ನೂ ಯಾರೂ ಲೊಕೇಶನ್ಗೆ ರೀಚ್ ಆಗಿಲ್ಲ. ನಾನೆಲ್ಲಿ ಬೇಗ ನಾನು ಮತ್ತು ಅವರು ಫಸ್ಟ್ ಲೊಕೇಶನ್ಗೆ ರೀಚ್ ಆಗಿದ್ವಿ. ಅದು ಅಲ್ಲದೆ ರೋಡ್ ಖಾಲಿತ್ತು, ಅವರು ಕ್ಯಾಬ್ ಅವರು ಬೇಗ ಬಂದರು. ಅದಕ್ಕೋಸ್ಕರ ನಾವು ಕಾಫಿ ಆರ್ಡ್ರ್ ಮಾಡಿದ್ವಿ. ಕಾಫಿ ಕುಡ್ಬಿಟ್ಟು ಬೇಗ ವರ್ಕ್ ಮುಗಿಸ್ಬಿಟ್ಟು, ಇವತ್ತು ಅವ್ರಿಗೂ ಕ್ಲಾಸ್ ಇದೆ, ಅವರು ಬೇಗ ಹೋಗ್ತಾರೆ. ನನಗೂ ಒಂದು ಇವೆಂಟ್ ಇದೆ, ನಾನು ಬೇಗ ಹೋಗ್ಬೇಕು. ಯಾವತ್ತು ನಾನು ಏನಾದರೂ ಪ್ಲ್ಯಾನ್ ಮಾಡಿರ್ತೀನಲ್ಲ, ನಾನು ಬೇಗ ಹೋಗಬೇಕು ಅಥವಾ ಬೇರೆ ಪ್ಲ್ಯಾನ್ಸ್ ಇದೆ ಅಂತ, ಆವತ್ತಿನ ದಿನವೇ ಎಲ್ಲೂ ಹೋಗಿರಲ್ಲ. ಲಾಸ್ಟ್ ಸಂಡೇಯಿಂದ ವರ್ಕು ನನಗೆ. ಆ ವರ್ಕ್ ಇರೋದು ಅದು ಮಧ್ಯರಾತ್ರಿಗೇ. ನಂದು ಹೌಸ್ ಆಫ್ ಫ್ಲವರ್ ವರ್ಕು. ನಾನು ಬರೀ ಆನೆ ತೋರಿಸ್ಬೇಕಿತ್ತು. ಆದರೆ ನನ್ನ ಕೂದಲು ಯಾಕೆ ಒಂದೊಂದ್ಸತಿ ಹಿಂಗಾಗುತ್ತೆ. ಯಾರು ತಲೆನೋವಿಗೆ ಏನಾದ್ರು ಸಜೆಷನ್ ಇದ್ದರೆ ಪ್ಲೀಸ್ ಕೊಟ್ಬಿಡಿ ದಯವಿಟ್ಟು. ನನಗಂತೂ ಈ ತಲೆನೋವು ಆಗ್ತಾಯಿಲ್ಲ, ಅಥವಾ ಮೇ ಬಿ ಊಟ ಆನ್ ಟೈಮ್ ಮಾಡ್ತಿಲ್ದಿರೋದಕ್ಕೆ ಏನೋ, ಐ ಡೋಂಟ್ ನೋ. ಬೆಳಗ್ಗೆನೇ ಯಾರೂ ಇಲ್ಲ, ಅಲ್ಲೆಲ್ಲ ವರ್ಕ್ ಮಾಡ್ತಿದ್ದಾರೆ. ನಾನು ಆರಾಮಾಗಿ ಕೂತ್ಕೊಂಡು ಕಾಫಿ ಬೇಗ ಬಂತು. ಕಾಫಿ ಕುಡಿದು ಏನು ಪ್ಲ್ಯಾನ್ ಇದೆ ಅಂತಂದರೆ, ಇವತ್ತು ನಮ್ಮ ಮನೆಯಿಂದ ಹೇಮಂತ್ ಮನೆಗೆ ದೀಪದ ಶಾಸ್ತ್ರಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಮನೆಯವರೆಲ್ಲರೂ. ನಮ್ಮ ಮಮ್ಮಿಗೆ ಗೊತ್ತಿಲ್ಲ, ಆದರೆ ನಾನು ಅಲ್ಲಿ ಹೋಗ್ಬಿಟ್ಟು ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಮಾಡ್ತೀನಿ. ನನಗೂ ಗೊತ್ತು ಹೋಗ್ಬಾರ್ದು ಅಂತೆಲ್ಲ, ಹೊಸ್ಲದು ಆಡಬಾರ್ದು ಅಷ್ಟೇ, ಬಿಟ್ಟರೆ ಆಚೆ ಕಡೆ ಎಲ್ಲ ಹೋಗ್ಬಾರ್ದು ಅನ್ನೋ ಥರದ ಏನೂ ಇಲ್ಲ. ಸೊ ನಾನು ನನ್ನ ಫ್ರೆಂಡ್ಸು ಹೋಗ್ತಾ ಇದ್ದೀವಿ. ಯಾವಾಗ ಮಮ್ಮಿ ಹೋಗ್ಬಿಡ್ತಾರೆ ಫಸ್ಟೇ, ಎಲ್ಲ ಪೂಜೆ ಎಲ್ಲ ಮುಗಿಸಿರ್ತಾರೆ. ನಾನು ಇಲ್ಲಿ ವರ್ಕ್ ಮುಗಿಸಿ ಮನೆಗೆ ಹೋಗಿ ರೆಡಿಯಾಗಿ ಇಲ್ಲಿಂದ ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಅಂದ್ಕೊಂಡು ಹೋಗ್ತೀನಿ. ಸೊ ಮಮ್ಮಿ, ವರ್ಷಿಣಿ, ಡ್ಯಾಡಿ, ಭಾವ ಆಲ್ಮೋಸ್ಟ್ ಎಲ್ಲರೂ ಹೋಗಿರ್ತಾರೆ. ನಾನು, ನನ್ನ ಫ್ರೆಂಡ್ ಅಕ್ಷಿತಾ, ಮೇಗ್ಸು, ಮೇ ಬಿ ಸುಚಿ ಬರ್ತಾರೆ. ಇವರೆಲ್ಲ ಆಮೇಲೆ ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಲಿ ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಮಾಡಿಬಿಟ್ಟು, ಏನಿಲ್ಲ, ವೆರಿ ನಾರ್ಮಲ್, ಸುಮ್ಮನೆ ಹೋಗೋಣ, ನಾನೊಬ್ಬಳೇ ಮಿಸ್ ಆಗ್ತೀನಲ್ಲ ಅನ್ನೋ ಥರ ಫೀಲ್ ಇತ್ತು. ಅದಕ್ಕೋಸ್ಕರ ಆ್ಯಕ್ಚುಲಿ ಐಡಿಯಾ ಕೊಟ್ಟಿದ್ದು ಬಂದು ಹೇಮಂತ್ ಅವ್ರ ಮಮ್ಮಿನೇ. ನೀನೇ ನೀನು ಒಳಗಡೆ ಬರೋಂಗಿಲ್ಲ, ಬಟ್ ಆಚೆ ಬಾ, ಪರವಾಗಿಲ್ಲ, ನಿಮ್ಮನೆಯವ್ರಿಗೆ ಸರ್ಪ್ರೈಸ್ ಮಾಡು ಬಾ ಅಂತ ಐಡಿಯಾ ಕೊಡ್ತಾಯಿದ್ರು. ಬಂದ್ರಾ? ಸೊ ಅದಕ್ಕೋಸ್ಕರ ನನಗೆ ಯಾರೋ ಮತ್ತು ಆ್ಯಂಡು ಏನೋ ಕಡಿಮೆ ಯೂಸ್ ಮಾಡಿ ಅಂತ ಹೇಳಿದರು. ಏನು ಗೊತ್ತಾ, ಕೆಲವು ಥಿಂಗ್ಸ್ ಎಲ್ಲ ಆಗದಿರೋದನ್ನು ಮಾಡೋಕ್ಕಾಗತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ನಾನು ಮಾತಾಡಬೇಕಾದ್ರೆ ಕಂಟಿನ್ಯೂಷನಲ್ಲಿ ಇವಾಗ ಕೆಲವರು ಓಕೆ ಅಂದ್ಕೊಂಡೆಲ್ಲ ಏನೋ ರಿಯಾಕ್ಷನ್ಸ್ ಇರುತ್ತೆ. ಬಿಕಾಸ್ ಅವ್ರಿಗೆ ನೆಕ್ಸ್ಟ್ ವರ್ಡ್ ಕ್ಯಾಚ್ ಮಾಡೋದಕ್ಕೆ ಅವರಿಗೆ ಕಷ್ಟ ಆಗಬಾರ್ದು ಅಥವಾ ತೊದಲಿಸ್ಬಾರ್ದು ಅಂತ. ಸೊ ನನಗೋಸ್ಕರನೂ ಅದೇ ಮೂಮೆಂಟ್. ನನಗೆ ಆ್ಯಂಡ್ ಕೆಲವೊಂದು ಪದ ಬಂದರೆ ನಂಗೆ ಕಂಟಿನ್ಯೂಷನ್ ವರ್ಡ್ಸ್ ನಾನು ಮಾತಾಡ್ಬೇಕಾದ್ರೆ ಫ್ಲೋ ಅಲ್ಲಿ ಪ್ರಾಪರಾಗಿರುತ್ತೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು
ಮಿಕ್ಸು ಆ್ಯಂಡ್ ಅದೆಲ್ಲ ಯೂಸ್ ಮಾಡ್ತೀವಿ. ಓಕೆನಾ, ಇಲ್ಲಿಂದ ವರ್ಕ್ ಮುಗಿಸಿ ಪಟ ಅಂತ ಹೋಗಿ ರೆಡಿಯಾಗಿ ನೋಡುವ. ಅಲ್ಲಿ ನಮ್ಮಮ್ಮ ಸರ್ಪ್ರೈಸ್ ಆಗ್ತಾರೋ ಅಥವಾ ಅವರೇ ನನಗೆ ಶಾಕ್ ಕೊಡ್ತಾರೋ ನಂಗೆ ಗೊತ್ತಿಲ್ಲ. ವೇರ್ ಆ್ಯಂಡ್ ವಾಚ್. ಓ ಮೈ ಗಾಡ್, ಟೈಮ್ ಆಗಿಬಿಟ್ಟಿದೆ. ಬಟ್ ಸ್ಟಿಲ್ ಟೈಮ್ ಆಗಿದ್ರು ಐ ವಾಂಟೆಡ್ ಟು ಶೋ ಮೈ ಔಟ್ಫಿಟ್. ಬಟ್ ಇಲ್ಲಿ ತೋರ್ಸೋಕ್ಕಾಗಲ್ಲ. ಲಾಸ್ಟ್ ಮಿನಿಟಲ್ಲಿ ಅಫ್ಕೋರ್ಸ್ ಹೂ ಎಲ್ಸ್ ಕ್ಯಾನ್ ಸೆಂಡ್ ಮೀ, ಅನ್ಲೀಶ್ ಅವರು ನನಗೆ ಲಾಸ್ಟ್ ಮಿನಿಟಲ್ಲಿ ಕಳಿಸಿದ್ದಾರೆ. ಆ್ಯಂಡ್ ಈ ಲೈಟ್ ಬೆಳಕಿಗೆ ಮೇ ಬಿ ಈ ಲೈಟ್ ಬೆಳಕಿಗೆ ಚೆನ್ನಾಗಿ ಕಾಣ್ತದೆ. ಇದೀಗ ಬಂದ ಸುದ್ದಿ, ನಮ್ಮ ಮನೆಯವರು ಲೇಟಾಗಿ ಹೋಗಿದ್ದಾರೆ. ಸೊ ಈ ರಾಹುಗಾಲ ಯಮಗಂಡಗಾಲ ಸಮಥಿಂಗ್ ಅದೆಲ್ಲ ಮುಗಿಸಿ ಆಮೇಲೆ ಒಳಗಡೆ ಹೋಗ್ಬೇಕಂತೆ. ಸೊ ಆಚೆ ಕಡೆ ವೆಯ್ಟ್ ಮಾಡ್ತಿದ್ದಾರೆ. ನಾನೇ ಲೇಟಾಗಿ ಹೋಗ್ತಿದ್ದೀನಿ ಅಂದ್ಕೊಂಡೆ, ಅವ್ರು ನನಗಿನ್ನ ಲೇಟಾಗಿ ಹೋಗಿದ್ದಾರೆ. ನನಗಿನ್ನ ಸೊ ನಾನು ಹೋಗೋಷ್ಟೊತ್ತು ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿಸಿರ್ತಾರೆ. ಸೊ ಎಲ್ಲರೂ ಅವ್ರು ಆರಾಮಾಗಿ ಚಿಲ್ ಮಾಡ್ತಿರ್ತಾರೆ. ಟೈಮ್ ಆಗಿಬಿಟ್ಟಿದೆ. ನನ್ನ ಫ್ರೆಂಡ್ ವೇಟ್ ಮಾಡ್ತಿದ್ದೆ, ಅವಳು ಬಂದಿಯಾಳೆ. ಸುಮಾರು ಜನ ಕೈ ಕೊಟ್ಟಿರೋರ್ಗೆ ಆಮೇಲೆ ವಿಚಾರಿಸ್ಕೋತೀನಿ ಅಂತ ಹೇಳ್ತಾ. ಸೊ ಇಲ್ಲಿಂದ ಹೊರಡೋಣ, ಬೇಗ ಹೋಗೋಣ. ಓಲೆ ಚೇಂಜ್ ಮಾಡಬೇಕು ಆ್ಯಕ್ಚುಲಿ. ನಾನು ಇಯರಿಂಗ್ ಚೇಂಜ್ ಮಾಡಿ ಪುಟ್ಟ ಇಯರಿಂಗ್ ಹಾಕ್ಕೊಂಡು ಆ್ಯಂಡ್ ಐ ಆಮ್ ಲಿವಿಂಗ್. ಸ್ವಲ್ಪ ಕುಂಕುಮ ಇಟ್ಟಿದ್ದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಅಕ್ಷಿತಾ ಮಾತ್ರ ನಾನು ಹೇಳಿದ ಟೈಮಿಗೆ ಬಂದುಬಿಟ್ರೆ ಅವಳೇ ಸರಿ. ನಾನೇ ಫಸ್ಟ್ ಆಫ್ ಆಲ್ ಲೇಟಾಗಿ ಹೋಗ್ತಾಯಿದ್ದೀನಿ, ಅವಳು ಬೇಗ ಹೋಗಬೇಕಿತ್ತು. ಅದರಲ್ಲಿ ನನ್ನ ಜೊತೆಗೆ ಬಾ ಅಂತ ಕರೆದಿದ್ದೀನಿ. ಬಟ್ ಸ್ಟಿಲ್ ನಾನು ಬೆಳಗ್ಗೆಯಿಂದ ಏನೂ ತಿಂಡಿನೂ ಮಾಡಿಲ್ಲ, ಏನೂ ತಿಂದಿಲ್ಲ. ಪಾಪ ಅವರು ಲೇಟಾಗಿದೆ ಅಂತ ಹೊಟ್ಬಿಟ್ಟಿದ್ದಾರೆ. ನಾನು ಮೈಸೂರಿಂದ ಮೈಸೂರು ಪಾಕ್ ತಂದಿದ್ದೆ ಅಲ್ವಾ, ಖಾಲಿ ಹೊಟ್ಟೆಗೆ ಮೈಸೂರು ಪಾಕ್ ತಿಂತಾಯಿದ್ದೀನಿ. ಏಕೆ ಐ ನೋ ದಿಸ್ ಇಸ್ ಬ್ಯಾಡ್. ಮೈಸೂರಲ್ಲಿ ಮೈಸೂರು ಪಾಕ್ ಏನಿದು ಮೈಸೂರು ಪಾಕ್ ತಾನೆ. ವರ್ಲ್ಡ್ ಆಫ್ ಮೈಸೂರಲ್ಲಿ ಸುಮಾರು ವೆರೈಟಿ ಇದೆ. ಬಟ್ ಆದರೂ ನನಗೆ ಕಾಜು ಮೈಸೂರು ಪಾಕ್ ಒನ್ ಆಫ್ ದ ಬೆಸ್ಟ್. ಐ ಸ್ವೇರ್ ಎಷ್ಟು ಯಮ್ಮಿ ಆಗಿದೆ ಗೊತ್ತಾ. ಖಾಲಿ ಹೋಟೆಲ್ ತಿನ್ನಬೇಕು ಅನಿಸ್ತದೆ. ಬಟ್ ಜಾಸ್ತಿ ಶುಗರ್ ಕಟ್ ಡೌನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಏನೂ ಮಾಡ್ತಾರೆ. ನಿನಗೈತೆ ಬಾ, ಏನಾದರೂ ನಿನಗೆ ಒಂಚೂರಾದ್ರೂ ಸೆನ್ಸು, ಕಾಮನ್ ಸೆನ್ಸು, ಎಲ್ಲ ಸೆನ್ಸು ಇದೆಯಾ? ಒಂದು ಆಟೋ ಸುಳ್ಳು ನೋಟ್. ಲೇಟಾಗಿ ಎಷ್ಟು ಲೇಟಾಗಿ ಬಂದಿದೆಯಲ್ಲ, ನಿಂಗೆ ಏನು ಅನಿಸ್ತದೆ? ಎಷ್ಟೊತ್ತಿಗೆ ಬರಕ್ಕೆ ಹೇಳಿರೋದು ನಾನು? 1:30. ಒಳಗಡೆ ಅಲ್ಲ ಏನು ಬಂದಿರೋದು ಇಲ್ಲಿ? ಅಲ್ಲ ನೀವೇನು ಬಂದಿರೋದು? ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದ್ದೀವಿ? ಐಡಿಯಾ ಕೊಟ್ಟವರೇ ಇವರು, ಆದ್ರೆ ನನಗೆ ವಾಪಸ್ ಯಾರು ಕರೆದಿದ್ದು ಅಂತ ಇದ್ದಾರೆ. ನೀವು ನನಗೆ ಸಪೋರ್ಟ್ ಹೀಗೆಲ್ಲ ನೆಮ್ಮದಿ ಹುಡ್ಕೊಂಡು ಬಂದಿದ್ದಾರೆ. ಹಿಂಗೆ ನೆಮ್ಮದಿ ಹುಡ್ಕೊಂಡ್ ಬಂದಿದ್ರು, ನೆಮ್ಮದಿ ಇಲ್ಲೇ ಇದೆ, ಅದಕ್ಕೆ ಅವ್ರು ಬಂದಿದ್ದಾರೆ ಅಂತ ಹೇಳ್ತಾರೆ. ಸರ್ಪ್ರೈಸ್ ಮಾಡೋಣ ಅಂದ್ರೆ ಮಮ್ಮಿಗೆ ನೀನು ಆಲ್ರೆಡಿ ಹೇಳ್ಬಿಟ್ಟು ಇಟ್ಟಿದ್ಯಾ? ನಮ್ಮ ಅಮ್ಮಂಗಿದೆ. ನಮ್ಮ ಮಮ್ಮಿಗೆ ಏನಕ್ಕೆ ಹೇಳ್ದೆ ನೀನು? ಮಮ್ಮಿ ನಿಂಗೆ ಏನಕ್ಕೆ ಹೇಳಿದ್ನಾ? ಅಲ್ಲ, ನಾನು ಸರ್ಪ್ರೈಸ್ ಕೊಡೋಣ ಅಂದ್ರೆ ನೀವೆಲ್ಲ ನನಗೆ ಸರ್ಪ್ರೈಸ್ ಮಾಡೋ ತರ ಬಾಯೂ ಮಾಡ್ಲಿಲ್ಲ. ನೀವು ಬಾಯ್ ಮಾಡ್ತೀರ? ಅಜ್ಜಿ ಬಾಯ್ ಮಾಡಿ. ಇಲ್ಲ ನೀವು ಲಿತೀಶ ಬಾಯ್ ಬಾಯ್. ಹಾಯ್ ಮಾಡಿ ದೊಡ್ಡಮ್ಮ. ಅಜ್ಜಿ ನೀನು ಫಸ್ಟ್ ಇಲ್ಲಿ ಹೇಳ ನನ್ ಕ್ವಶನ್ಗೆ. ಆಚೆ ಇರ್ಬೇಕಾಗಿತ್ತು ನೀನು. ಆಚೆ ಗೇಟ್ ಇಂದ ಆಚೆಗೆ ಇರೋದು, ಇನ್ನೇನ್ ಒಳಗಡೆ ಹೊಸ್ಲು ದಾಟ್ಬಾರ್ದು ಅಷ್ಟೇ. ಇದೆಲ್ಲ ಹಳೆ ಓಲ್ಡ್ ಸ್ಟೈಲ್, ನ್ಯೂ ಸ್ಟೈಲ್ ದಿಸ್ ಇಸ್. ಮತ್ತೀಗ ಅದಕ್ಕೆ ಹೇಳಿದ್ದು. ಇದಕ್ಕೆ ಹಾಕೊಳ್ಳಿ ಬಿಡು. ನೀನು ಹೊಸ ಸೀರೆ ಉಟ್ಕೊ ಬರಕ್ಕೆ ಇಲ್ಲಿ ನಿನ್ ಗಂಡನ್ನೇ ಯಾಕೆ ಕರ್ತೀನಿ? ಬಂದ್ರು, ನಾನೇ ಫಸ್ಟ್ ಬಂದ್ಬಿಟ್ಟಿದ್ದೀನಿ, ಇವಳೇ ಲಾಸ್ಟಿಗೆ ಬಂದಿದ್ದಾಳೆ. ಥ್ಯಾಂಕ್ ಯು ಅಕ್ಷಿತ್, ನೀನು ನೋಡಿ ಅಟ್ಲೀಸ್ಟ್ ಊಟ ಅಂತೂ ತಂದ್ಕೊಡ್ತಾ ಇದೆಯಾ. ಥ್ಯಾಂಕ್ ಯು. ಸರ್ ಏನು ಮಾಡ್ತಾ ಇದ್ದೀರಾ? ರಸಮ್ಮ. ಆಯ್ತಾಯ್ತು ಸಾಕ್ಬಿಡಿ. ಇಲ್ಲಿ ಏನು ಸರ್ ನೀವು ನೋಡ್ಬೋದು, ಅದು ಬೈದು ಹಾಕ್ಸ್ಬೇಕು. ಬೈದು ಏನು ಹಾಕಿಲ್ಲ, ಏನು ಬಚ್ಚಿಲ್ಲ, ಬಂದಾಗಿಲ್ಲ ಅಂತ ಕೇಳದ್ನಪ್ಪ, ಅದಕ್ಕೆ ರಸಮ್ ತಂದು ಹಾಕಿದ್ರು. ನಮಸ್ಕಾರ. ಊಟ ಹೆಂಗಿದೆ? ವಾ, ಅದ್ರ ಅರ್ಥ ಆಗಿಲ್ಲ ನನಗೆ. ಮಾಡಿದ್ರೆ ಊಟ ಮಾಡ್ತಾ ಇದ್ದೀನಲ್ಲ, ಹೇಳ್ಕೊಳಕ್ ಖುಷಿ 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 ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹಿಂಗಂದ ಗೊತ್ತಾಗ್ತಿಲ್ಲ.
ಹೆಂಗೆ ಹಿಂಗಲ್ಲ ಗೊತ್ತಾಗ್ತಿಲ್ಲ. ಹೆಂಗಂದ್ರೂ ಅರ್ಥ ಆಗುತ್ತೆ. ಇದು ಆನೆಸ್ಟ್ ರಿವ್ಯೂ ಬೇಕು ನಮ್ಗೆ. ಊಟ ಆದ್ಮೇಲೆಲ್ಲ ಇವಾಗ ಹೌದು ಆ್ಯಕ್ಚುಲಿ ಊಟ ಆದ್ಮೇಲೆ. ಚೆನ್ನಾಗಿದೆ. ನಮಸ್ಕಾರ, ಸಾಕಾಗಿದೆ. ಎಲ್ರಿಗೂ ಊಟ ಬಡಿಸ್ತಾ ಇದ್ದೀರಾ? ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? 3 ಕ್ಯಾಮ್ರಾ ಇದೆ, ಯಾವ ಕ್ಯಾಮ್ರಾ ನೋಡೋದು ಅಂತ ಗೊತ್ತಾಗ್ತಿಲ್ಲ. ಇದ್ರಲ್ಲಿ 3 ಕ್ಯಾಮ್ರಾ ಇದೆಯಾ? ಯಾವುದೋ ಒಂದು ಕ್ಯಾಮ್ರಾ ನೋಡಿದ್ರೆ ಸಾಕು. ಮೂರು ನೋಡಿದ್ರು ಎಲ್ಲರಿಗೂ ಕನ್ಫ್ಯೂಷನ್ ಆಗ್ಬಿಡ್ಬೇಕು ಇವಾಗ. ಊಟ ಆಯ್ತಾ ನಿಮ್ದು? ನಮ್ದು ಊಟ ಆಯ್ತು, ನಿಮ್ದು ಊಟ ಆಯ್ತು? ಒಂದು ಭಾರಿ ಆಯ್ತು. ಭಾರಿ ಆಯ್ತಾ? ಬಗ್ಗಕ್ಕಾಗ್ತಿಲ್ಲ, ಅದು ಕಷ್ಟ ಆಗಿದೆ. ಬಟ್ ಸ್ಟಿಲ್ ಡೂ ಇಟ್. ಆದರೂ ಕಷ್ಟ ಆಗ್ತಾ ಇದೆ. ಊಟ ಏನೇನಿದೆ ನೋಡಿ. ಪೂರಿ, ಹಪ್ಪಳ. ಆ್ಯಕ್ಚುಲಿ ನಮಗೆ ಇವ್ರು ಬಡಿಸಿದ್ದು ಉಪ್ಪು, ಉಪ್ಪಿನಕಾಯಿ, ತುಪ್ಪ ಇದೆಲ್ಲ ಬಡಿಸೋರು. ಇವ್ರು ಬಡಿಸೋದು ಗೊತ್ತಾ? ಉಪ್ಪು, ಉಪ್ಪಿನಕಾಯಿ, ಹಪ್ಪಳ ಮಾತ್ರ. ತುಪ್ಪ ಮಿಸ್ಸೇ ಇಲ್ಲ. ಊಟ ಮಾಡಿದ್ರ? ಆಗಿದೆ. ಮಕ್ಕಳಿಗೆಲ್ಲ ಇಚ್ಛೆ ಕೊಡ್ತಾ ಇರೋದು ಹಿಂಗೆ ಭವ್ಯ. ಗೊತ್ತಾಯ್ತು, ಇವಾಗ ಕ್ಯಾಪ್ಚರ್ ಆಗಿದೆ, ಪ್ರತಿ ಒಂದು ಮೂಮೆಂಟ್ ಕ್ಯಾಪ್ಚರ್ ಆಗಿದೆ. ಓ ಮೈ ಗಾಡ್, ಮಗುನ್ ಎಬ್ಬಿಸ್ಕೊ ಬರೋ ಕರ್ಕೊಂಡು ಹೋಗ್ಬಿಟ್ಟು ಮಗು ನೋಡಾ, ಅಲ್ಲೇ ಪ್ಯಾಚು. ಅಲೋ, ಏನ್ ಡಿಸ್ಕಷನ್ ನಡೀತಾ ಇದೆ ಅಲ್ಲಿ? ಆಮೇಲೆ ಭವ್ಯ ಹೇಮಂತ್ ಸರ್ ಇಗ್ನೋರಿಂಗ್ ಅಂಕಲ್ ಹೇಮಂತ್ ಅಂಕಲ್ ನಮಸ್ಕಾರ. ವರ್ಷಿಣಿ ನೋ ಫೇಸ್ ಓನ್ಲಿ ಟಾಕ್ ಅನ್ನೋ ತರ ಕೂತಿದ್ದಾಳೆ ಇವತ್ತು. ಅವಳಿಗೆ ಇವತ್ತು ಎಷ್ಟು ಚೆನ್ನಾಗಿ ಡ್ರೆಸ್ ಕಾಣಿಸ್ತಿದೆ, ಆದ್ರೆ ಅವಳು ಇಷ್ಟಪಡ್ತಾ ಇಲ್ಲ. ಈಗ ಮೈ ಎಲ್ಲ ನೀನ್ ಇಷ್ಟು ಬೆಳ್ಳಗಿರೋ ಚಾಲ್ದ ವೈಟ್ ಹಾಕೊಂಡು ಇನ್ನ ಬೆಳ್ಳ ಕಾಣ್ಬೇಕಾ ಅನಿಕಾ? ಬಟ್ಟೆ ತೆಗಿ ಪಿಂಗಾಣಿ ಏನು ಪೂಜೆ ಪಿಂಗಾಣಿ ಬೇಡ ಸಾವಿತ್ರಿ. ಪಿಂಗಾಣಿ ಅಡ್ರೆಸ್ ಹೇಳ್ಕೊಟ್ಬಿಟ್ರೆ ನಮ್ಮ ಅಜ್ಜಿ ಪಿಂಗಾಣಿ ಅಂತ. ಬಗ್ಗೆ ಯಾಕೆ ಹಿಂಗ್ ಆಡ್ತಾ ಇದೀಯ ನೀನು? ಯಾಕೆ ಹಿಂಗ್ ಆಡ್ತಾ ಇದೀಯ? ಅಲ್ಲೋ ಮಗು ಟಾರ್ಚರ್ ಕೊಟ್ಲು, ನಿಲ್ ಟಾರ್ಚರ್ ಮಾಡ್ಬಿಟ್ಟು ನಂಗೆ ಟಾರ್ಚರ್ ನೋಡಿ ಎಲ್ಲ ಅಂಕಲ್ ಯಾರಿಗೂ ಮಾತಾಡಿಲ್ಲ, ಅವ್ರೊಬ್ರಿಗೆ ಮಾತಾಡಿದ್ದು ಅಂದ್ರೆ ಅರ್ಥ ಆಯ್ತು. ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಎಲ್ಲ ಕರೆಕ್ಟ್ ಒಂದು ಯಾಕೆ ಒಂದು ಹುಂಜ ಅಂತೆ. ಯಾವ ಕಡೆ? ಅಲ್ಲ, ಹಾಲ್ ಒಳಗಡೆ ಇಲ್ಲ. ಚೌಟ್ರಿ ಪಕ್ಕ ಒಂದು ಲೆಫ್ಟ್ ಒಂದು ರೋಡ್ ಹೋಗುತ್ತೆ. ಸರಿ. ಹೋಗಮ್ಮ ಚಿನ್ನು. ಈ ಭಯ ಆಗಲ್ವೇ ನಿನ್ಗೆ? ಎರಡೇ ಇದು ಹುಡುಗಿ ಇರ್ಬೇಕು. ಇದು ನಾವು ತಂದಾಗ ವೈಟ್ ಕಲರ್ ಇತ್ತು, ಇವಾಗೇನು ಬ್ರೌನ್ ಕಲರ್ ಆಗ್ಬಿಟ್ಟಿದೆ. ಇದು ಅದು ಮನುಷ್ಯರು ಕಚ್ಚಲ್ಲ. ತಲೆಗೆ ಕುಕ್ಬಿಡ್ಬೇಕು. ಓಕೆ, ಯು ಎಂಜಾಯ್. ಬಾಯ್. ಭವ್ಯ ಅವರು ಗಿಡ ನೆಡೋದಕ್ಕೆ ಛತ್ರಿಯನ್ನು ಕೇಳಿದ್ದಾರೆ. ಇವತ್ತು 1500 ರೂಪೀಸ್ ಪೇ ಮಾಡ್ತಾಳೆ ಅವ್ರ ಅಸಿಸ್ಟೆಂಟ್. ನಾನು ಹೆಸರು ನೋಡಿ ಭವ್ಯ ನೆಕ್ಸ್ಟು ಈ ಥರ ತುಂಬ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದಾಳೆ. ಸಾಲು ಮಾಡಿದ ತಿಮ್ಮಕ್ಕನ ಇಷ್ಟು ಕಷ್ಟಪಟ್ಟಿಲ್ಲ, ಇಷ್ಟೊಂದು ಜನ ಇರಲಿಲ್ಲ. ಇನ್ನೊಂದ್ಸತಿ ಹೇಳಿ ಅಂಕಲ್. ಸಾಲು ಮಾಡಿದ ತಿಮ್ಮಕ್ಕನವರು ಇಷ್ಟು ಸಾಲು ಮರ ನೆಡ್ಬೇಕಾದ್ರೆ ಇಷ್ಟೊಂದು ಅಸಿಸ್ಟೆಂಟ್ ಇರಲಿಲ್ಲ. ಇವ್ರಿಗೆ ಫಸ್ಟ್ ನಾನೇನು ಕೇಳಿಲ್ಲ ಅವಳ ಛತ್ರಿ ಹಿಡಿ ಅಂತ. ಪಾಪಜಿ ಶೂಟಿಂಗ್ ಹೋಗ್ಬೇಕು, ಟ್ಯಾನ್ ಹಾಕ್ಬಿಡ್ತಾಳೆ ಅಂತ ಹಿಡ್ಕೊಂಡ್ರು. ಅವಳು ಹಿಡ್ಕೊಂಡು ಹೇಳ. ಅವಳು ಫಸ್ಟ್ ಆಫ್ ಆಲ್ ಅಲ್ಲೋಡು ಹುಡುಗಿಡು ಆ ಹುಡುಗಿ ತಾಗುತ್ತೆ. ಕಲ್ಲಿದೆ ಅಂತ
ನಮ್ಮ ಸುಂದರಿಯರು ಇದನ್ನ ನೋಡೋದಕ್ಕೋಸ್ಕರ ಅಲ್ಲಿಂದ ಬಂದ್ಯಾರ ಇದ್ದು ಇವ್ರು 3 ಜನ ಬಿಸ್ಲಲ್ಲಿ ನಿಂತ್ಕೊಂಡು ನೋಡ್ತಾ ಇದಾರೆ. ಅಷ್ಟು ಇಂಟ್ರೆಸ್ಟಿಂಗ್ ಭವ್ಯ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಅಗೀತಾ ಇದ್ದಾಳೆ. ಅದಕ್ಕೆ ಅವರು ಆಗದು ಅದನ್ನ ಎಲ್ಲ ಕ್ಲೀನ್ ಮಾಡಿ ಅದರಿಂದ ಇವಾಗ ನೆಡ್ತಾ ಇದ್ದಾರೆ. ಹೇಮಂತರ ಅವಕಾಶ ಒಳ್ಳೇದಾಗ್ಲಿ. ಇದು ಗಿಡವಾಗಿದ್ದು ಫುಲ್ ಮರ ಆಗ್ಲಿ, ಇನ್ನ ಹಿಂಗೆ ಜಾಸ್ತಿ ಬಂದು ನೆಡ್ಲಿ. ಓ ಭವ್ಯ ಚೆನ್ನಾಗತ್ತೆ ಎಲ್ಲ ಗಿಡ ನಿಂತಲ್ಲಿ ಚೆನ್ನಾಗಾಯ್ತು ಅಂದ್ರೆ ಎಲ್ಲ ಗಿಡ ಇವಳಿಗೆಲ್ಲ ಹಾಕ್ಸ್ತೀನಿ. Jingle bells, jingle all. How are you feeling? I am feeling very very bright today. ಅದಕ್ಕಲ್ಲ ನಿಮ್ಗಿಂತ ಮುಂಚೆ ಬೇರೆಯವರು ಬಂದು ಗಿಡಲ್ಲ ಇದನ್ನ ಆಕ್ಚುಲಿ ಲಾಸ್ಟ್ 2 ಮಂತ್ಸ್ ಬ್ಯಾಕೆ ಅವಳು ಬರ್ಬೇಕಿತ್ತು. ಯಾಕಂದ್ರೆ ಇಲ್ಲಿ ಎಲ್ಲ ಶೂಟಿಂಗ್ ಇತ್ತು. ಆವಾಗ್ಲೇ ಅವ್ರು ಪ್ಲಾನ್ ಮಾಡಿದ್ರು ಅವ್ರ ಮಮ್ಮಿ ಮತ್ತೆ ಹೇಮಂತ್ ಅವರು. ಬಟ್ ಅವಾಗ ಭವ್ಯ ಅವರು ಬರೋಕ್ಕಾಗಲಿಲ್ಲ. ಸೊ ಇವತ್ತು ಆ ಆಸೆಯನ್ನು ನೆರವೇರಿಸಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀನಿ ಬಂದಿರೋದಕ್ಕೂ. ಅಲ್ಬೇಡಿ ಅಕ್ಕ. ನೀನೇನೆ ಅಂದರು ಹಂಗೆ ಭವ್ಯ ನೇರಳೆ ಗಿಡ. ಗಂಡ ಅಂತ ಜಗಳ ಆಡಿದ್ರೆ ಹೆಂಡತಿ ಮುನ್ನಿಸ್ಕೊಂಡ್ ಬಂದ್ಬಿಟ್ಟು ತಂಗಿ ಕೈಗೆ ಸಿಕ್ಕಿಲ್ಲ ಅಂದ್ರೆ ತಂಗಿ ನೆಟ್ಟಿರೋ ಮರ ತಪ್ಕೊಂಡು ಹತ್ಕೊಂಡ್ ಕೂತ್ಕೊತಾರೆ. ಇಲ್ಲಿ ಒಂದು ಚರ್ಚೆ ನಡೀತಾ ಇದೆ ಹೇಮಂತವ್ರೆ. ನೀನ್ ಅದ್ರ ಜಗಳ ಆಡಿದ್ರೆ ಇಲ್ಲಿ ಬಂದ್ಬಿಟ್ಟು ಹತ್ಕೊಂಡ್ ಕೂತ್ಕೋತೀನಿ ಅಂತ ನನ್ನ ತಂಗಿ ಗಿಡ ನೆಟ್ಟಿದ್ದಾಳೆ ಅನ್ಕೊಂಡು. ಗಿಡ ನೆಟ್ಟಿದಾಳಲ್ಲ, ತಂಗಿ ಇಲ್ವಲ್ಲ, ತಂಗಿ ತಂಗಿ ಇಲ್ವಲ್ಲ ಅದಕ್ಕೆ ಇಲ್ಲಾದ್ರೂ ಮಾತಾಡೋಣ ಅಂತ. ತಂಗಿ ಬದಲು ಮರ ನಗ್ ಮಾಡ್ಬೋದು ಅಂತ. ನಾನು ಚೆನ್ನಾಗಿದ್ದೀನಿ. ಎಷ್ಟು ಚೆನ್ನಾಗಿದ್ದೀರಾ? ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ? ಸೀರಿಯಸ್ಲಿ ಇಟ್ಸ್ ಕಮಿಂಗ್ ಔಟ್ ಗುಡ್. ಹೌ ಯು ಫೀಲಿಂಗ್? ನನಗೆ ತುಂಬ ಹೆಮ್ಮೆ ಆಗ್ತದೆ. ಹೌ ಯು ಫೀಲಿಂಗ್? ಎಷ್ಟು ವರ್ಷ ಆಗಿತ್ತು ಗಿಡ ನೆಟ್ಟಿ. ಲಾಸ್ಟ್ ಟೈಮ್ ಪಾಪ ಅವ್ರು ಹೇಳಿದ್ರು ನಿಮ್ಗೋಸ್ಕರ ಗಿಡ ತಂದಿರ್ತಿದೀವಿ ಬನ್ನಿ ಅಂತ. ಆಗಿರ್ಲಿಲ್ಲ. ಸೊ ಅವ್ರ ಮನೆಗೆ ಬಂದಾಗ ನನ್ನ ಆಸೆ ಅವರ ಆಸೆ 2 ನೆರವೇರ್ತು. ಸೊ ಖುಷಿ ಆಗ್ತದೆ. ಸೊ ಪ್ರತಿ ವರ್ಷ ಈ ಥರ ಒಂದು ಗಿಡ ನೆಡಬೇಕು ಅನ್ನೋ ಆಸೆ. ಎಷ್ಟು ನಿನ್ ಜುಟ್ಟು ಕಟ್ಕೊಳ್ಳೋದೇನೆ ತೋರ್ಸ್ಲಾ? ವರ್ಷಿನಿ ಕ್ಯಾನ್ ಪ್ಲೀಸ್ ಟರ್ನ್ ದಿಸ್ ಸೈಡ್ ಪ್ಲೀಸ್. ವರ್ಷಿನಿ ಅವರು ನಾನು ಕೊಡ್ಸಿರೋ ಹೊಸ ಟೀ ಶರ್ಟ್ ನಂದದು, ನಾನೇ ಕೊಡ್ಸಿದ್ದು. ಬಾಯಿಲಿ ವಾಟ್ ಲೈಕ್ ಸೀರಿಯಸ್ಲಿ ತೋರ್ಸು. ನೀನು ಔಟ್ಫಿಟ್ ಚೆಕ್ ಮಾಡಿ ಇವಾಗ ಪ್ಲೀಸ್ ಪ್ಲೀಸ್. ಔಟ್ಫಿಟ್ ಚೆಕ್. Oh yeah. So this is Mali, this is Mali, this is Bhavya. Tan ta-da! Please welcome. ಎಷ್ಟು ಫೇಕ್ ಆಗಿತ್ತು. ನಾರ್ಮಲ್ ಆಗಿ ಚೆನ್ನಾಗಿತ್ತು. ಅನಿಕಾ ಏನ್ ಗೊತ್ತಾ, ನೀನು ಒಬ್ಳೆ ನನ್ನ ಬೆಳೆಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಎಲ್ಲೋದ್ರು ನೋಡಿ. ಆದ್ರೆ ಏನ್ ಮಾಡೋಣ, ನೀನ್ ಮಾಡ್ಕೊಡ್ತೀನಿ. ಏನೇನು ಆಗಿಲ್ಲ. ನಾವು ಚೆನ್ನಾಗಿ ಊಟ ಮಾಡಿದ್ವಿ, ಚೆನ್ನಾಗಿ ಮಜಾ ಮಾಡಿದ್ವಿ, ಎಲ್ಲ ಆಯ್ತು. ಇವರು ಇವಾಗ ಹೊರಡ್ತಾ ಇದ್ದಾರೆ ಅವರ ಊರಿಗೆ, ಮನೆಗೆ. ಊರು ಅದು ಊರು ತರ ಇದೆ, ತುಂಬಾ ತುಂಬಾ ದೂರ ಇದೆ. ಸೊ ಅವ್ರಿಗೆ ಬಾಯ್ ಮಾಡೋಣ. ಬಾಯ್ ಮಾಡು. ಬಾಯ್ ಬಾಯ್. ಬಾಯ್. ಇವರು ನ್ಯೂ ಎಂಟ್ರಿ ಕೊಟ್ಟಿದ್ದಾರೆ. ಏನ್ರಿ ಸಮಾಚಾರ ಹೇಮಂತವ್ರೆ? ಇವ್ರ ಮನೆ ಆಚೆ ಕೂರ್ಸಿ ಊಟ ಹಾಕಿದಾರೆ. ನಂಗೆ ಇವತ್ತು ಮರ್ಯಾದೆನೇ ಇಲ್ಲ. ಏನ್ ಮಾಡ, ಫಸ್ಟ್ ಆಫ್ ಆಲ್ ಇವತ್ತು ನೀವು ಬರಂಗೇ ಇರಲಿಲ್ಲ. ರಿಕ್ವೆಸ್ಟ್ ಮಾಡಿ ನೀನ್ ಇಲ್ಲ ಆದ್ರೆ ಬಂದಿಲ್ಲ ಅಂದ್ರೆ ನಂಗೆ ಬೇಜಾರಾಗುತ್ತೆ. ಬನ್ನಿ ಅವೆಲ್ಲ ಹೇಳಿಲ್ಲ. ಈಗ ಕ್ಯಾಮ್ರಾ ಮುಂದೆ ನಿಜ ಒಪ್ಕೊಳ್ಳಿ. ಹೇಳಿದ್ರೆ ಏನಂತ ಬೇಜಾರಾಗುತ್ತೆ ನೀವು ಬಂದಿಲ್ಲ ಅಂತ ಹೇಳಿದ್ರೆ.
ಅದಕ್ಕೆ ಹೋದ್ರೆ ನನಗೆ ವಾಪಸ್ ಹೇಳಿದ್ರು. ಸೊ ಐ ವಾಸ್ ಚೆಕಿಂಗ್ ಅಂಡ್ ಕ್ಯಾನ್ ಯು ಪ್ಲೀಸ್ ಸೇ ಬಾಯ್ ಟು ಮೈ ಚಾನಲ್. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ ಇವತ್ತು. ಹೌದು ಪಾಪ ಬೆಳಗ್ಗೆಯಿಂದ ತುಂಬಾ ಕೆಲಸ ಮಾಡ್ಬಿಟ್ಟಿದ್ದಾರೆ. ಹೌದು. ಕ್ಯಾಬ್ ಬಂತು ಅನಿಕಾ. ಸೊ ಆದ್ರೂ ಇವತ್ತು ಗಿಡ ಹಾಕಿದ್ದು ಖುಷಿ ಇದೆ. ಹೌದು ಸಿಕ್ಕಾಪಟ್ಟೆ ಖುಷಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಫುಲ್ ಜೋಶಲ್ಲಿ ಇಬ್ರು. ಇದು ನಾನು ಕೊಡಲ್ಲ ನನಗೆ. ಐ ಗಾಟ್ ದ ಸ್ಯಾರಿ. ಆರೆಂಜ್ ಫೋನ್ಗೆ ಆರೆಂಜ್ ಸ್ಯಾರಿ ಕೊಡ್ತಾ ಇದ್ದಾರೆ ಇವರು. ಸೊ ನಮ್ಮ ಪ್ರತಿಯವರು ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದ್ದಾರೆ, ಸುಪ್ರಾ ಸ್ಯಾರೀಸ್ ಅಂತ. ಆ್ಯಂಡ್ ತುಂಬ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಸೊ ಬಿಗಿನರ್ ಆಗಿರೋದ್ರಿಂದ ಐ ವಿಲ್ ಆಲ್ವೇಸ್ ಸಪೋರ್ಟ್ ಹರ್. ಯಾರ್ಯಾರು ಪೇಜ್ನ ನಾನು ಟ್ಯಾಗ್ ಮಾಡ್ತೀನಿ ಖಂಡಿತವಾಗ್ಲೂ ಈ ಸ್ಯಾರಿನ ಉಟ್ಕೊಂಡು ಇನ್ನೂ ಸೊ ಅವ್ರ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಹೌದು. ಅಲ್ವಾ? ಫಸ್ಟ್ ನನ್ನ ಫ್ರೆಂಡ್ ಪ್ರತಿಯೊಬ್ಬರು. ನೀವು ಅದನ್ನ ಇಂಟ್ರಾಕ್ಟ್ ಮಾಡಿ ಹೇಳಿ ಅಂತ ಹೇಳಿಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್. ಇದು ಸ್ಯಾರಿ ಅಟ್ಲೀಸ್ಟ್ ತೋರಿಸಿ ಮಾಡಿ ಹೇಗಿದೆ ಅಂತ. ಇದ್ಯಾರು ಸೂಪರ್ ಮ್ಯಾನ್? ನಾವು ಪೇಜ್ಗೆ ಆಲ್ ದ ಬೆಸ್ಟ್. ಏನು ಚೆನ್ನಾಗಾಗಲಿ, ಚೆನ್ನಾಗಿ ಬೆಳೀರಿ. ಥ್ಯಾಂಕ್ ಯು ಸೋ ಮಚ್. ಕಾಂಬಿನೇಷನ್ ಕಾಂಟ್ರಾಸ್ಟ್ ಪಿಂಕ್ ಕೊಟ್ಟಿದ್ದಾರೆ ಇದಕ್ಕೆ. ಚಪ್ಪಾಳಿ ಹೊಡಿರಿ, ಹೊಸ ಜೋಕು. ಬಾರಿ ನಿಂಗೊಂದು ಸ್ಯಾರಿ ಕೊಟ್ಟಿದ್ದೀನಿ ನಾನು. ನೀನ್ ಕೊಟ್ಟಿಲ್ಲ, ಅವ್ರು ಕೊಟ್ಟಿರೋದಿಲ್ಲ. ಬಾರಿ ಬಾ, ಬಾರಿ ಬಾ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಬಿಸ್ನೆಸ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಹೆಚ್ಚು ಬಿಸ್ನೆಸ್ ಮಾಡಿ. ಇವರೆಲ್ಲ ಚೆನ್ನಾಗಿ ರೆಡಿಯಾಗಿ ಬಂದ್ಬಿಡ್ತು ನೋಡಿ. ನಾನು ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಡೇ ತುಂಬಾ ಬ್ಯೂಟಿಫುಲ್ ಆಗಾಯ್ತು ಅಂಡ್ ಚೆನ್ನಾಗಾಯ್ತು. ಬ್ಯೂಟಿಫುಲ್ ಆಗಾಯ್ತಲ್ಲ, ಒನ್ ಮೋರ್ ಬ್ಯೂಟಿಫುಲ್ ಆಗಾಯ್ತು. ಬ್ಯೂಟಿಫುಲ್ ಆಗಾಯ್ತು ಅಂಡ್ ಥ್ಯಾಂಕ್ ಯು ಎಲ್ಲ. ನನ್ನ ಡೇನ ಎಂಡ್ ಮಾಡ್ತಿರೋದು ನನ್ನ ಗುಡ್ ಫ್ರೆಂಡ್ಸ್ ಜೊತೆಗೆ. ಸ್ಕ್ರಿಪ್ಟ್ ಇಲ್ಲಿದೆ ನೋಡಿ. ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. Okay, do like, share and subscribe Bhavya Gowda YouTube channel. Thank you guys. ನನ್ನ ಚಾನೆಲ್ ಅಲ್ಲ, ಅವ್ರ ಚಾನೆಲ್ ಪ್ರಮೋಟ್ ಅಲ್ಲ, ಅದು ಪ್ರಮೋಟ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಸಿ ಯು, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಡೋಂಟ್ ಫರ್ಗೆಟ್ ಟು ಶೇರ್, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ Bhavya Gowda YouTube channel. ಬಾಯ್ ಬಾಯ್.